ಅಪ್ಪಾಜಿ ಅಮ್ಮ ಮನೇಲಿ ಇಲ್ಲದೆ ನನಗೆ ಫುಲ್ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ ಕೆಲಸ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಅಮ್ಮ ಮನೇಲಿ ಇಲ್ಲ ಅಂದ್ರೆ ಬೆಳಗ್ಗೆ ನಾನೇ ಡೈರಿಗೆ ಹೋಗ್ಬೇಕು. ಸೊ ಹಂಗಾಗಿ 5:30ಗೆ ಎದ್ಬಿಟ್ಟು ಮನೆ ಹತ್ರ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಡೈರಿಗೆ ಬಂದೆ. ಬೆಳಗ್ಗೆ ಡೈರಿ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ, 7:30 ಆಗಿತ್ತು. ಈಚೆ ಬಂದು ನೋಡಿದ್ರೆ ಮಳೆ ಬರ್ತಾ ಇತ್ತು, ತುಂತುರು ಹನಿ. ಈ ಕಡೆ ನೋಡಿದ್ರೆ ನಾನು ಅಡಿಕೆಕಾಯಿ ಕೀಳಿಸ್ಬೇಕಿತ್ತು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಮನೆ ಹತ್ರ ಬಂದೆ. ಅಡಿಕೆಕಾಯಿ ಅಂತ ಇವತ್ತು ಕೀಳಲ್ಲ ಅಂತ ಗೊತ್ತಾಯ್ತು. ಸೊ ಕೆಲ್ಸದವರೆಲ್ಲ ತುಂಬಾ ಜನ ಆಲ್ರೆಡಿ ಬಂದಿದ್ರು, ಹಂಗಾಗಿ ಅಡಿಕೆಕಾಯಿ ಮಿಷಿನ್ ಹೊಡಿಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಗ್ರೀಸ್ ಎಲ್ಲ ಇಟ್ಬಿಟ್ಟು ಒಂದಿಬ್ರು ಕೆಲ್ಸದವ್ರು ಬಂದಿರಲ್ಲ, ಹಂಗಾಗಿ ನಾನೇ ಮಿಷಿನ್ ಮುಂದೆ ಕೂತ್ಕೋಬೇಕಾಗಿ ಬಂತು. ನನಗೆ ಮಿಷಿನ್ ಮುಂದೆ ಕೂತ್ಕೊಂಡ್ರೆ ತಲೆನೋವು ಬರುತ್ತೆ ಆ ಸೌಂಡ್ಗೆ. ಫಸ್ಟ್ ಮೇಲ್ ಕೂತ್ಕೊಂಡು ಗೋಟಾಯ್ತೀನಿ ಅಂತ ಕೂತ್ಕೊಂಡೆ. ಅಡಿಕೆ ತಗೊಂಡೋಗ ಅಂಕಲ್ ಬೇರೆ ಬಂದಿದ್ರು, ನಮಗೆ ಚೀಲ ಬೇಕಿತ್ತು ಅಂತ ಹೇಳಿದ್ರು ಅಪ್ಪಾಜಿ. ಸೊ ಚೀಲ ಕೊಟ್ಬಿಟ್ಟು ಹೋಗಿ ಬಂದಿದ್ರು. ಎಲ್ರು ಬಂದಿದ್ರು, ಆಲ್ರೆಡಿ 12:30 ಆಗಿತ್ತು ಅಂತ ಹೇಳ್ಬಿಟ್ಟು ಟೀ ಇಟ್ಕೊಟ್ಟೆ ಎಲ್ರಿಗೂ. ಈಗ ಅಡಿಕೆಕಾಯಿ ವಿಚಾರದಲ್ಲಿ ಆಗದೆ ಇರೋ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ ಮಿಷಿನ್ ಮುಂದೆ ಕೂತ್ಕೊಳ್ಳೋದು. ಮೇಲ್ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಕೆಳಗೆ ಕೂತ್ಕೊಂಡ್ರೆ ಕೈ ಉತ್ಕೊಳ್ಳುತ್ತೆ. ಬಟ್ ಮೇಲ್ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಳಗೆ ಕೂತ್ಕೊಂಡೆ. ಕೆಳಗೆ ಕೂತ್ಕೊಂಡು ಆಯ್ದಿದ್ಕೆ ಕೈಯೆಲ್ಲ ನೋಡಿ ಹೆಂಗಾಗಿದೆ. ಬಟ್ ತೊಳೆದ ಮೇಲೆ ಗೊತ್ತಾಯ್ತು ನಂಗೆ ಕೈ ಫುಲ್ ಊದ್ಕೊಂಡಿದೆ ಅಂತ ಹೇಳಿ. ಅಷ್ಟೇ, ಕೈ ಕೂಡ ಫುಲ್ ಕ್ಲೀನಿಗೆ ತೊಳೆಯೋಕ್ಕಾಗಿಲ್ಲ. ಊಟ ಕೂಡ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ನಮ್ಮ ಅಕ್ಕ ಊಟ ಕಲ್ಸ್ಕೊಟ್ರು. ಮತ್ತೆ ಕೆಳಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಮೇಲ್ ಕೂತ್ಕೊಂಡೆ ಕೆಲಸ ಮಾಡಿದೆ. ನಿದ್ದೆ ಬಂದ್ರು ಪರವಾಗಿಲ್ಲ ಅಂತ ಹೇಳಿ ಕೈ ಎಲ್ಲ ಮುಗ್ದಿತ್ತು. ಅಷ್ಟ್ರಲ್ಲಿ ಸಂಜೆ ಕೂಡ ಆಗಿತ್ತು ಅಂತ ನಮ್ಮ ಅಕ್ಕ ಟೀ ಇಟ್ಕೊಟ್ರು. ನಮ್ಮ ಅಣ್ಣ ಟೀ ಕುಡಿಯೋದು ಬಿಟ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ರು ನಿಂತ್ಕೊಂಡು. ಕಾಯಿ ಮಿಷಿನ್ಗೆ ಹಾಕೋದು ಅಷ್ಟೇ ಅಲ್ಲ, ಕಾಯೆಲ್ಲ ಮಿಷಿನ್ಗೆ ಹೊಡೆದಿದ್ದಾದ್ಮೇಲೆ ತುಂಬಾ ಕೆಲಸ ಇರುತ್ತೆ. ನುಚ್ಚು ಮಿಷಿನ್ಗೆ ಹಾಕ್ಬೇಕು, ಮಿಣ್ಣೆ ಮಿಷಿನ್ಗೆ ಹಾಕ್ಬೇಕು. ಸೊ ಇದೆಲ್ಲ ಮುಗಿಸೋ ಅಷ್ಟ್ರಲ್ಲಿ ನಂಗೆ ಡೈರಿಗೆ ಕೂಡ ಟೈಮ್ ಆಗಿತ್ತು. ಡೈರಿ ಮುಗಿಸ್ಕೊಂಡು ಮನೆ ಹತ್ರ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ತುಮಕೂರ್ಗೆ ಹೊರಟ್ವಿ. ಇಷ್ಟೊತ್ತಲ್ಲಿ ತುಮಕೂರ್ಗೆ ಏನಕ್ಕೆ ಹೋಗ್ತಿದೀವಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಏನಿಲ್ಲ, ಅಪ್ಪಾಜಿನ ಅಡ್ಮಿಟ್ ಮಾಡಿದೀವಿ, ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಅಪ್ಪಾಜಿನ ನೋಡ್ಕೊಂಡ್ ಬರಕ್ ಹೊರಟ್ವಿ. ನಾವು ಬರೋ ಟೈಮಿಗೆ ಕರೆಕ್ಟ್ ಆಗಿ ಡಾಕ್ಟರ್ ರೌಂಡ್ಸ್ ಅಲ್ಲಿ ಇದ್ರು. ಅವ್ರು ಹೋದ್ಮೇಲೆ ಅಪ್ಪಾಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಬಂದ್ರು ಬೆಂಗಳೂರಿಂದ ಹಾಸ್ಪಿಟಲ್ ಹತ್ರ. ಸ್ವಲ್ಪ ಪಾರ್ಕಿಂಗ್ ಕೂಡ ಪ್ರಾಬ್ಲಮ್ ಇದೆ ಹಾಸ್ಪಿಟಲ್ ಹತ್ರ, ಹಂಗಾಗಿ ನಾನು ಹೋಗ್ಬಿಟ್ಟು ಬೇರೆ ಕಡೆ ಕಾರ್ ಹಾಕಿಸ್ಬಿಟ್ಟು ಕರ್ಕೊಂಡ್ ಬಂದೆ. ಟೈಮ್ ಆಯ್ತು ಅಂತ ಮನೆ ಕಡೆ ಹೊರಟ್ವಿ. ನಮ್ಮ ಅಣ್ಣ ಅವ್ರ ಫ್ರೆಂಡ್ ಸಿಕ್ಕಿದ್ರು ಅಂತ ಮಾತಾಡಿಸ್ತಾ ಇದ್ರು. ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿತ್ತು ಅಂತ ಹೇಳಿ ನಾನು ಸುಮ್ಮನೆ ಮಲಗಿದ್ದೆ ಕಾರಲ್ಲಿ. ನಮ್ಮ ಅಣ್ಣ ಅದಕ್ಕೆ ಫುಲ್ ಕಾಮಿಡಿ ಮಾಡ್ತಾ ಇದ್ರು. ಮೊನ್ನೆ ಸಿಲಿಂಡರ್ ಖಾಲಿ ಆಗಿತ್ತು, ನಮ್ಮ ಚಿಕ್ಕಮ್ಮ ಮನೆಯಿಂದ ತಂದು ಹಾಕೊಂಡಿದ್ವಿ. ವಿಜಯಣ್ಣ ಕಾಲ್ ಮಾಡಿ ಹೇಳಿದೆ ಸ್ವಲ್ಪ ಲೇಟಾಗಿ ಬರ್ತೀವಿ, ಸಿಲಿಂಡರ್ ಬೇಕು ಅಂತ ಹೇಳಿ. ಅವ್ರ ಪಾಪ ನಾನು ಬಂದಿದ್ದ ಲೇಟ್ ಆದ್ರೂ ಈಚೆ ಬಂದ್ಬಿಟ್ಟು ಕೊಟ್ರು. 2 days ಇಂದ ನಮ್ಮ ಅಮ್ಮ ಮನೇಲಿ ಇರಲಿಲ್ಲ. ಮನೆ ಹತ್ರ ಬಂದಿದ ತಕ್ಷಣ ಫುಲ್ ಕ್ಲಾಸ್ ತಗೊಂಡಿದ್ರು. ತಲೆಗೆ ಆಯಿಲ್ ಹಾಕಿಲ್ಲ, ಅಡಿಕೆಕಾಯಿ ಹೀಟು ಅಂತ ಹೇಳಿ. ಸರಿ ಅಂತ ಆಯಿಲ್ ಹಾಕೊಂಡು ಮಲ್ಕೊಂಡೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.